ಸಾಂಪ್ರದಾಯಿಕ ಎದುರಾಳಿಗಳ ಮ್ಯಾಚ್ ಇವತ್ತು ನಡೀತಾ ಇರೋದ್ರಿಂದ ಹಣಾಹಣಿ ಕೂಡ ಅಷ್ಟೇ ಜೋರಾಗಿದೆ. ಈಗಾಗಲೇ ನಿಮಗೆ ಗೊತ್ತಿದೆ ಕ್ರಿಕೆಟ್ ಆಟಗಾರರ ಮೇಲೆ ಎಷ್ಟು ನಂಬಿಕೆ ಇದೆಯೋ ದೇವರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು, ದೇವರ ಆಶೀರ್ವಾದ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಅನೇಕ ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳು ಜೋರಾಗಿ ನಡೀತಾ ಇದೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕ್ರಿಕೆಟ್ ಪ್ರೇಮಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಭಾರತ ಗೆದ್ದು ಬರಲಿ ಅನ್ನುವಂತಹ ಸಂಕಲ್ಪವನ್ನ ಮಾಡಿಸಿದ್ದಾರೆ. ಗೆಲುವಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ನಡೆಯೋದಕ್ಕಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ರಿಪೋರ್ಟರ್ಸ್ ನಮ್ಮ ಕಲೀಗ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಆಶಿಕ್ ಮುಲ್ಕಿ, ಅದೇ ರೀತಿಯಾಗಿ ಮೈಸೂರಿನಿಂದ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಈಗಾಗಲೇ ಇವತ್ತಿನ ಈ ಮ್ಯಾಚ್ಗಾಗಿ ಬಹಳ ಕಾತರದಿಂದ ಕಾಯ್ತಾ ಇರುವಂಥದ್ದು. ಹೈ ವೋಲ್ಟೇಜ್ ಮ್ಯಾಚ್ ನಡೆಯುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಣಾಹಣಿ ಜೋರಾಗಿರಲಿದೆ. ಅದೇ ರೀತಿಯಾಗಿ ಈ ಒಂದು 8 ವರ್ಷಗಳ ಸೇಡನ್ನ ತೀರಿಸಿಕೊಳ್ಳುವಂತಹ ತವಕ ಭಾರತಕ್ಕಿದೆ, ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ಇದೆ. ಯಾವ ರೀತಿಯ ನಿರೀಕ್ಷೆ ಇದೆ, ಏನೆಲ್ಲ ಲೆಕ್ಕಾಚಾರಗಳು ಕಾಣಿಸ್ತಿದೆ? ಖಂಡಿತ ನವಿತಾ, ನೀವು ಹೇಳಿದ ಹಾಗೆ 8 ವರ್ಷಗಳ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಭಾರತ ಇವತ್ತು ಎದುರು ನೋಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಪಂದ್ಯ ಬಹಳಷ್ಟು ರೋಚಕ ರೋಮಾಂಚಕಾರಿ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸದ್ಯಕ್ಕೆ ನಾನು ಹಲಸೂರು ಬಳಿ ಇರುವಂತಹ ಒಂದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ ಅನ್ನುವಂಥ ಕ್ರಿಕೆಟ್ ಅಕಾಡೆಮಿಯಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಕ್ರೀಡಾ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಕ್ರಿಕೆಟ್ ವೇದಿಕೆ ಕನಸನ್ನ ಕಂಡು ಈಗಷ್ಟೇ ಕ್ರಿಕೆಟ್ ಪ್ರಾಕ್ಟೀಸ್ ಅನ್ನು ಶುರು ಮಾಡಿರುವಂಥ ಯುವ ತಲೆಮಾರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಇವತ್ತು ತುಂಬಾ ಇಂಪಾರ್ಟೆಂಟ್ ಗೇಮ್ ಇದು. ಇಡೀ ಪ್ರಪಂಚ ನೋಡುವ ಮ್ಯಾಚ್ ಇದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚು. ಇದು ಯಾವತ್ತು ನಾವು ಇಂಡಿಯಾಗೆ ಸಪೋರ್ಟ್ ಮಾಡೋದು ಯಾವಾಗಲೂ. ನಮಗೆ ಏನು ಈಗ ಏನು ಬೇಕಂದ್ರೆ ಈ ಮ್ಯಾಚಿಂದ ವಿರಾಟ್ ಕೊಹ್ಲಿ ಒಂದು ಫಾರ್ಮ್ನಲ್ಲಿ ಬಂದ್ಬಿಟ್ರೆ ಇದು ಒಳ್ಳೆ ಸುದ್ದಿ ಅವಾಗ ಎಲ್ಲ ಪ್ರಪಂಚಕ್ಕೆ. ಇದು ಇನ್ನು ಪಾಕಿಸ್ತಾನ ಮೇಲೆ ವಿರಾಟ್ ಕೊಹ್ಲಿ ಆಡ್ತಾರೆ ಅನ್ನೋ ಅದು ಒಂದು ಭರವಸೆ ಇದೆ. ಇದು ಹಿಸ್ಟ್ರಿ ನೋಡಿದ ಹಂಗೆ ಆಗಿದೆ. ಅದು ಟ್ರ್ಯಾಕ್ ರೆಕಾರ್ಡ್ ಹಂಗೆ ಇದೆ. ವಿರಾಟ್ ಕೊಹ್ಲಿ ಹೊಡಿತಾರೆ. ಇಂಡಿಯಾ ಇವತ್ತು ಗೆಲ್ಲುತ್ತೆ. ಹುಡುಗರು ಏನ್ ಹೇಳ್ತಿದ್ದಾರೆ ಅಂತ? ನಿಮ್ಮ ಹುಡುಗರು ಏನ್ ಹೇಳ್ತಿದ್ರು ಇವತ್ತಿನ ಮ್ಯಾಚಿನ ಬಗ್ಗೆ? ತರುಣ್, ಇವತ್ತು ಇಂಡಿಯಾ ಗೆಲ್ತಾರೆ, ಅದು ನಮ್ ಕಾನ್ಫಿಡೆನ್ಸ್ ಇದೆ. ಮತ್ತೆ ವಿರಾಟ್ ಕೊಹ್ಲಿ ಇವತ್ತು 50 ಇಲ್ಲಾಂದ್ರೆ 100 ಹೊಡಿತಾನೆ. ಬೂಮ್ರಾ ಇಲ್ಲ, ಇವತ್ತು ಒಂದ್ಸಲ ಬೇಸರ ಆಗುತ್ತೆ. ಬೂಮ್ರಾ ಇರ್ಬೇಕಿತ್ತು ಅಂತ. ಬೂಮ್ರಾ ಇರ್ಬೇಕಿತ್ತು, ಅವನಾದ್ರೂ 5 ವಿಕೆಟ್ ತಗೋತಿದ್ದ. ಬಟ್ ನಮ್ಮ ಹತ್ರ ಶಮಿ ಇದಾನೆ, ಅವನು ತೆಗಿತಾನೆ ವಿಕೆಟ್ಸ್. ಮತ್ತೆ ಬೌಲಿಂಗ್ ಲೈನ್ ಅಪ್ ಬಗ್ಗೆ ಹೇಳೋದಾದ್ರೆ ಬ್ರದರ್, ಬೌಲಿಂಗ್ ಲೈನಪ್ ನಮ್ಮ ಪ್ರೈಮಲ್ಲಿ ಇಲ್ಲ, ಆದರೆ ಇದ್ದಾರೆ, ಶಮಿ ಇದ್ದಾರೆ, ಸ್ಪಿನ್ನರ್ಸು ಸಾಕಷ್ಟು ಇದ್ದಾರೆ, ಚೆನ್ನಾಗಿ ಆಗ್ತಾರೆ. ಹೋಪ್ ಇಟ್ಕೊಂಡಿದ್ದೀವಿ ನಾವೆಲ್ಲರೂ. ಇವತ್ತು ವಿನ್ ಪರ್ಸೆಂಟೇಜ್ ಬಗ್ಗೆ ಮಾತಾಡೋದಾದ್ರೆ, ಟೆಕ್ನಿಕಲಿ ಸ್ಟಾಟ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾರು ಮುಂಚೂಣಿಯಲ್ಲಿದ್ದಾರೆ ಅಂತ, ಅಹೆಡ್ ಯಾರಿದ್ದಾರೆ ಅಂತ? ಇಂಡಿಯಾ 60%, ಪಾಕಿಸ್ತಾನ್ 40%. ಏನ್ ಕಾರಣ? ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ. ಬ್ಯಾಟಿಂಗ್ ಲೈನಪ್ ಇವಾಗ ಫಾರ್ಮಲ್ ಇದೆ. ಶುಭ್ಮನ್ ಗಿಲ್ಲು ಅವ್ರು ಏನಾದರೂ ಒಳ್ಳೆ ಟಾರ್ಗೆಟ್ ಕೊಟ್ಟರೆ 250, 300 ಕೊಟ್ಟರೆ ನಮ್ಮ ಬೌಲರ್ಸು ರಿಸ್ಟ್ರಿಕ್ಟ್ ಮಾಡೇ ಮಾಡ್ತಾರೆ. ಇವಾಗ 220 ಇವಾಗ ಒಂದು ಕಾಂಪಿಟೇಟಿವ್ ಸ್ಕೋರ್. ಅಂದ್ರೆ ದುಬೈ ಪಿಚ್ ಅಂದ್ರೆ ಬಹಳ ಸ್ಲೋ ಪಿಚ್ ಅದು. ಸೊ ಅಲ್ಲಿ ಮಿಡಲ್ ಓವರ್ಸ್ ಅಲ್ಲಿ ತುಂಬಾ ಕಷ್ಟ ಇರುತ್ತೆ ರೊಟೇಟ್ ಮಾಡಕ್ಕೆ, ಡ್ಯೂ ಇಲ್ಲ. ಸೊ ಟಾಸ್ ಅಷ್ಟೇನ್ ಮಾಡಲ್ಲ, ಟಾಸ್ ಅಷ್ಟೇನ್ ಯೂಸ್ ಇಲ್ಲ, ಯಾರ್ ಗೆದ್ರು ಯಾರು ಸೋತ್ರು. ಎಷ್ಟು ಟಾರ್ಗೆಟ್ ಅಂದ್ರೆ ಫಸ್ಟ್ ಬ್ಯಾಟ್ ಮಾಡಿದ್ರೆ ಎಷ್ಟು ಟಾರ್ಗೆಟ್ ಕೊಡಬೇಕು ಅನ್ಸುತ್ತೆ ನಿಮಗೆ? ಒಂದು 250, 300 ಆ ರೇಂಜ್ ಅಲ್ಲೇ ಇರಬೇಕು. ನಿಮಗೆ ಎಷ್ಟು ಟಾರ್ಗೆಟ್ ಕೊಡಬೇಕು ಅನ್ಸುತ್ತೆ? ನಮ್ಮ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಎಲ್ಲ ಯಂಗ್ಸ್ಟರ್ಸ್ ಫಾರ್ಮಲ್ಲಿ ಇದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಬ್ಬರು ಆಡಿದ್ರೆ 300, 350 ಎಕ್ಸ್ಪೆಕ್ಟ್ ಮಾಡಬಹುದು. ಅಷ್ಟು ಟಾರ್ಗೆಟ್ ಕೊಡಬೇಕು. ಅಲ್ಲಿ ಆ ಕಡೆ ಫಕರ್ ಜಮಾನ್ ಇಲ್ಲ ಸರ್, ಫಕರ್ ಜಮಾನ್ ಈ ಸಲ ಇಲ್ಲ, ಇಂಜೂರ್ ಆಗಿದ್ದಾರೆ. ಸೊ ಅದೊಂದು ಸ್ವಲ್ಪ ನಮ್ಗೆ ಅದೇನು ಇದಾಗಲ್ಲ. ನಮ್ಮ ಬ್ಯಾಟಿಂಗ್ ಲೈನಪ್ ಹಂಗಿದೆ. ಯಾವತ್ತು ಏನ್ ಬೌಲಿಂಗ್ ಅಟ್ಯಾಕ್ ಇದ್ರೇನು ವಿ ಆರ್ ಆಲ್ವೇಸ್ ದೇರ್. ಒಂದ್ಸಲ ಟೀಮ್ ಇಂಡಿಯಾಗೆ ಚೇರ್ ಅಪ್ ಮಾಡ್ಬೋದಾ? ಎಲ್ರು ಸೇರ್ಕೊಂಡು ಚೇರ್ ಅಪ್ ಮಾಡ್ಬೋದಾ? ರೆಡಿ, 1, 2, 3. India! 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 India!
ನವಿತಾ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಂದ್ಯಾಕೂಟ ಕೂಡ ಶುರುವಾಗುತ್ತೆ. ಇನ್ನೇನು ಪ್ರಾಕ್ಟೀಸ್ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋಗಿ ಟಿವಿ ಮುಂದೆ ಕುತ್ಕೊಳ್ತಾರೆ ಅಂತ ಅನ್ಸುತ್ತೆ. ಎಲ್ಲೋ ಅರಿಬರಿಯಲ್ಲಿದ್ದಾರೆ. ನವಿತಾ, ಇನ್ನೇನು ಇವತ್ತಿನ ಪಂದ್ಯ ಬಹಳ ನಿರೀಕ್ಷೆ ಹುಟ್ಟಿಸಿದೆ. ಟೀಮ್ ಇಂಡಿಯಾ ಗೆಲ್ಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಎಸ್, ಹಾಗೆ ಸಂಪರ್ಕದಲ್ಲಿ ಇರಿ ಆಶಿಕ್. ಇನ್ನು ಮೈಸೂರಲ್ಲಿ ಕೂಡ ಸಾಕಷ್ಟು ಜನ ಇವತ್ತಿನ ಮ್ಯಾಚ್ಗಾಗಿ ಕಾದು ಕೂತಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗಾಗಲೇ ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇರುವಂತಹ ಮ್ಯಾಚ್ ಇವತ್ತು. ಸೊ ಮೈಸೂರಿನ ಜನ ಏನು ಹೇಳ್ತಾರೆ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ? ಇನ್ನು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಎಲ್ಲರೂ ಕೂಡ ಮನೆ ಒಳಗಡೆ ಸೇರ್ಕೊಳ್ಳೋ ಹಾಗೆ ಕಾಣಿಸ್ತಾ ಇದೆ. ನವಿತಾ, ಹೌದು, ಏನು ಇಡೀ ಪ್ರಪಂಚವೇ ಭಾರತ ಹಾಗೂ ಪಾಕಿಸ್ತಾನ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಕಾದು ಕುಳಿತಿರುವಂತದ್ದು. ಇನ್ನು ಮೈಸೂರಿನಲ್ಲೂ ಕೂಡ ಕ್ರಿಕೆಟ್ ಕ್ರೇಜ್ ಜೋರಾಗಿದೆ. ನಾನು ಇಲ್ಲಿ ಮೈಸೂರಿನಲ್ಲಿ ನೀವು ನೋಡ್ತಾ ಇರ್ಬೋದು, ಅನೇಕರು ಕ್ರಿಕೆಟ್ ಬ್ಯಾಟ್ ಹಾಗೂ ಬಾಲ್ ನಡೆದು ಫೀಲ್ಡ್ಗೆ ಇಳಿದಿದ್ದಾರೆ. ಇವತ್ತಿನ ಪಂದ್ಯದ ಬಗ್ಗೆ ನಾನು ಅವ್ರನ್ನೇ ಕೇಳ್ತೀನಿ. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಸರ್, ಹೇಗೆ ಅನ್ನಿಸ್ತಿದೆ? ಯಾರು ಗೆಲ್ತಾರೆ ಅನ್ಸುತ್ತೆ? ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದು ಒಂದು ಹೋಪ್ ಇದ್ದೇ ಇರುತ್ತೆ. ಆದ್ರೆ ಚಾಂಪಿಯನ್ ಟ್ರೋಫಿ ಅಂತ ಬಂದಾಗ ಇಂಡಿಯಾದ ಒಂದು ಸ್ವಲ್ಪ ಟ್ರ್ಯಾಕ್ಟರ್ ಕಡೆ ನಡೆದಿದೆ. ಏನ್ ಹೇಳ್ತೀರಿ ಸರ್? ನಮ್ಮ ಇಂಡಿಯಾ ಅಂದಮೇಲೆ ನಾವು ಭಾರತ ದೇಶದವರು, ನಮ್ಮ ಇಂಡಿಯಾನೇ ಗೆಲ್ಲಬೇಕು ಅಂತ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಹಾಗಾಗಿ ನಮ್ಮ ಇಂಡಿಯಾನ ಇವತ್ತು ಗೆದ್ದೇ ಗೆಲ್ತದೆ 100%. ಅದಂತೂ ನಿಜ ಸರ್. ಯಾರು ಚೆನ್ನಾಗಿ ಆಡ್ತಾರೆ ಸರ್? ನನ್ನ ಅನಿಸಿಕೆ ಪ್ರಕಾರ ನಮ್ಮ ಕನ್ನಡದ ಹುಲಿ KL ರಾಹುಲ್ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ನನ್ನ ಅನಿಸಿಕೆ ಸರ್. ಸರ್, ಈಗ ಮೇನ್ ಬೌಲರ್ ಬುಮ್ರಾ ಇಲ್ಲ, ಯಾರ ಮೇಲೆ ಹೆಚ್ಚು ವಿಕೆಟ್ ನ ಪಾಕಿಸ್ತಾನದ ಹೆಚ್ಚು ವಿಕೆಟ್ ತಗೋತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಮೊಹಮ್ಮದ್ ಸಮಿ, ಜಡೇಜಾ, ಕುಲ್ದೀಪ್. ಪಾಕಿಸ್ತಾನ ಅಂತ ಬಂದಾಗ ಸರ್, ಇಂಡಿಯಾದ್ದು ಸರ್ ಅದು ಇದೇ ಇರ್ತದೆ, ನೆಕ್ ಟು ನೆಕ್ ಫೈಟ್ ಇರ್ತದೆ. ಕೊನೆಗೆ ನಾವು ಜಯಿಸಬೇಕು ಅಂತಾನೆ ಆಡ್ತಾ ಇರೋದು, ಕಪ್ ಗೆಲ್ಬೇಕು ಅಂತಾನೆ ಹೋಗಿರೋದು. ಕಪ್ ಗೆಲ್ಲಿ ಅಂತ ನಾವು ಹಾರೈಸ್ತೀವಿ ಸರ್. ಇಂಡಿಯಾ ಲಾಸ್ಟ್ ಟೈಮ್ ಸೋತಿರೋದಕ್ಕೋಸ್ಕರ ಈ ಸಲ ಕಪ್ ಗೆಲ್ತೀವಿ ಅಂತ. ಎಷ್ಟು ರನ್ ಹೊಡಿಬೇಕು ಅಂತ ಫಸ್ಟ್ ಬ್ಯಾಟಿಂಗ್ ಆದ್ರೆ ಇಂಡಿಯಾ? ನಮ್ಮ ಪ್ರಕಾರ ನಮ್ಮ ಇಂಡಿಯಾ ಇದು ಚೇಸಿಂಗ್ ಬೆಟರ್. ಯಾಕೆಂದ್ರೆ ಅವ್ರನ್ನ ಬೇಗ ಆಲ್ಔಟ್ ಮಾಡಿ ನಾವು ಬೇಗ ಮ್ಯಾಚ್ ಮುಗಿಸ್ಕೊಂಡು ರನ್ ರೇಟ್ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದು. ಪ್ರಕಾರ ಎಷ್ಟು ಆಲ್ಔಟ್ ಮಾಡಬಹುದು ಇಂಡಿಯಾದವರು? ಇಂಡಿಯಾ ನಾನ್ ಹೇಳೋದಂದ್ರೆ ನಾವು 54 ಆಲ್ಔಟ್ ಆಗಿದೀವಲ್ಲ, ಅದಕ್ಕಿಂತ ಕಡಿಮೆಗೆ ಆಲ್ಔಟ್ ಮಾಡ್ಲಿ ಪಾಕಿಸ್ತಾನ. ಯಾಕೆ ಸ್ಪಿನ್ನರ್ ಫ್ರೆಂಡ್ಲಿ ಅಲ್ಲಿ ದುಬೈಲ್ ನಡೀತಾ ಇರೋದು. ಸೊ ಅದಕ್ಕೆ 5 ಜನ ಸ್ಪಿನ್ನರ್ಸ್ ಕರ್ಕೊಂಡು ಹೋಗಿರೋದು ನಾವು ಇಂಡಿಯನ್ಸ್. ಸೊ ನಾವೇ ಗೆಲ್ತೀವಿ ಅನ್ನೋ ಇದು ಇದೆ. ಲಾಸ್ಟ್ ಟೈಮ್ ಬೇರೆ ಫೈನಲ್ಸ್ ಅಲ್ಲಿ ಸೋತಿರೋದ್ರಿಂದ ತುಂಬಾ ಹೋಪ್ಸ್ ಇದೆ ನಮ್ಗೆ ಗೆಲ್ಬೇಕು. ಈ ಸಲ ಚಾಂಪಿಯನ್ ಆಗ್ಲೇಬೇಕು. ಈಗ T20 ಹೇಗೆ ವಿನ್ ಆದ್ವಿ, ಮತ್ತೆ ಇದು ಅದು ODI ಅಲ್ಲಿ ಫೈನಲ್ಸ್ ಹೋಗಿ ಲಾಸ್ ಆಯ್ತು ಆಸ್ಟ್ರೇಲಿಯಾ ಮೇಲೆ. ಹಂಗೆ ಈ ಸಲ ಅದು ಒಂದು ರಿವೆಂಜ್ ಅಥವಾ ನಮ್ಮ ಒಂದು ಕೇಪಬಿಲಿಟಿ ನಾವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಾವು ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಗಿದೆ ಈಗ ಅಟ್ ಪ್ರೆಸೆಂಟ್. ಈಗ 8 ವರ್ಷಗಳ ಹಿಂದೆ ಸೋತಿತ್ತು ಇಂಡಿಯಾ ಸರ್, ಆ ರಿವೆಂಜ್ ತೀರ್ಸ್ಕೊಳ್ತಾರೆ ಅಂತ ಅನ್ಸುತ್ತಾ? ಹೌದು, ತೀರ್ಸ್ಕೊತಾರೆ. ಯಾಕಂತಂದ್ರೆ ಪಾಕಿಸ್ತಾನ ಇಂಡಿಯಾ ಅಂತಂದ್ರೆ ಒಂಥರ ಯುದ್ಧ ಇದ್ದಂಗೆ. ಅದು ಏನಪ್ಪಾ ಅಂದ್ರೆ ಕಪ್ ಗೆಲ್ಲದ್ರು ಪರವಾಗಿಲ್ಲ, ಪಾಕಿಸ್ತಾನ ಮೇಲೆ ಗೆದ್ರೆ ಸಾಕು ನಮಗೆ, ಅದೇ ಬೇಕು. ವಿರಾಟ್ ಕೊಹ್ಲಿ ಅವರು ಅವ್ರ ಮೇಲೆ ಆಡ್ತಾರೆ, ಸೆಂಚುರಿ ಹೊಡಿತಾರೆ ಅವ್ರ ಮೇಲೆ. ಈಗ ಸರ್, ಒಂದು ವೇಳೆ ಪಾಕಿಸ್ತಾನದವರು ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟರೊಳಗೆ ಆಲ್ಔಟ್ ಮಾಡ್ತಾರೆ ಸರ್? ಒಂದು 280, 260 ಒಳಗಡೆ ಕಟ್ಟಾಕಿ ಅವ್ರನ್ನ ನಾವು ಚೇಸ್ ಮಾಡಕ್ಕೆ ಅನುಕೂಲ ಮಾಡ್ಕೋಬೇಕು ಸರ್. ಜಾಸ್ತಿ ಹೋದ್ರೆ ಸ್ವಲ್ಪ ಪ್ರೆಸರ್ ಇರುತ್ತೆ. ಅದ 200-300 ಒಳಗಡೆ ಅವ್ರನ್ನ ನಾವು ಕಟ್ಟಾಕ್ಬೇಕು ಸರ್. ಅವ್ರನ್ನ ಚಿಯರ್ ಆಫ್ ಮಾಡ್ಬೋದಾ ಇಂಡಿಯಾಕ್ಕೆ ಒಂದ್ಸರಿ? ನವಿತಾ, ಇದಿಷ್ಟು ಮೈಸೂರಿನಲ್ಲಿ ಇರುವಂತಹ ಕ್ರಿಕೆಟ್ ನ ಫ್ಯಾನ್ಸ್ ಗಳ ಮಾತುಗಳು.